ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ, ಗ್ರೀನ್ ಚಪಾತಿ. ಗ್ರೀನ್ ಅಂದರೆ ಇವತ್ತು ಸ್ಪಿನಿಚ್ ಹಾಕಿ ಮಾಡಿದ್ದು. ಪಾಲಕ್ ಮಗನಿಗೆ, ನಾವು ಯಾರೂ ತಿನ್ನಲ್ಲ, ಅದು ಅವನಿಗೋಸ್ಕರ. ಅದೇ ನಾನು ಲಾಸ್ಟ್ ಟೈಮ್ ಸಹ ಹೇಳಿದ್ದೆ, ದೋಸೆಗೆ ನಾವು ಹೇಗೆ ರೆಡ್ ಬೀಟ್ರೂಟಿದು ಪೇಸ್ಟ್ ಹಾಕ್ತೀವಿ, ಹಾಗೆ ಚಪಾತಿಗೆ ಗ್ರೀನ್ ಪೇಸ್ಟ್ ಅಂದರೆ ಸ್ಪಿನಿಚಿದು ಪೇಸ್ಟ್ ಹಾಕಿ ಇವತ್ತು ಚಪಾತಿ. ಅವನಿಗೆ ಟಿಫಿನಿಗೂ ಕೂಡ ಇದೆ ಮತ್ತು ಬ್ರೇಕ್ಫಾಸ್ಟಿಗೂ ಕೂಡ ಇದೇನೆ. ಬ್ರೇಕ್ಫಾಸ್ಟ್ ಅವನ ಹತ್ರನೇ ತಿನ್ನಲಿಕ್ಕೆ ನಾವು ಹೇಳೋದು, ಮಾತ್ರ ಅವನು ತಿನ್ನಲಿಕ್ಕೆ ಒಂದು 2 ಗಂಟೆ ಮಾಡ್ತಾನೆ. ಸೊ ಮತ್ತೆ ಲೇಟ್ ಆಗುತ್ತೆ ಸ್ಕೂಲ್ ಬಸ್ಸಿಗೆ ಸಹ ಅಂತ ಹೇಳಿ ನಾವೇ ಕೊಡೋದು. ಮಕ್ಕಳಿಗೆ ಸಹ ಗೊತ್ತುಂಟು ಯಾವಾಗ ಏನು ಮಾಡಬೇಕಂತ ಹೇಳಿ. ಅವನು ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಲಂಚ್ ಟೈಮಿಗೆ ಎಲ್ಲ ನಮ್ಮಿಂದನೇ ಫೀಡ್ ಮಾಡಲಿಕ್ಕೆ ಹೇಳೋದು. ಹಾಗಂತ ಸ್ಕೂಲಿಗೆ ಹೋದಾಗ ಅವ್ರು ಸರಿ ಇರ್ತಾರೆ, ಇಲ್ಲ ಅಂದರೆ ಅವನದೇ ಇಷ್ಟ ಆದ ಏನಾದರೂ ಹೋಟೆಲಲ್ಲಿ ಅಥವಾ ಎಲ್ಲಿಯಾದರೂ ಹೋಗಿದ್ರೆ ಅಥವಾ ಏನಾದರೂ ತಂದರೆ ಅದು ಅವರಿಗೆ ಬೇಗ ಹೋಗ್ತದೆ ಹೊಟ್ಟೆಗೆ. ಇದು ನಾವೇ ಬಾಯಿಗೆ ಕೊಡಬೇಕು. ನಾನು ಹೊರಟಿದ್ದು ಜಿಮ್ಮಿಗೆ. ನನಗೆ ಜಿಮ್ ಕೆಳಗೇನೆ ಸಿಕ್ಕಿದ್ಲು, ನನ್ನ ಜೊತೆಗೆ ಜಿಮ್ ಬರ್ತಾರೆ ಇವರು. ನಾವು ಇವತ್ತು 3 ಜನ ಸೇರಿ ಕಾರ್ಡಿಯೋ ಮಾಡಿದ್ದು. ಒಟ್ಟಿಗೆ ಸೇರೋದು ತುಂಬಾನೇ ಕಡಿಮೆ, ಬಿಕಾಸ್ ಬೇರೆ ಎಲ್ಲರೂ ಒಂದೊಂದು ಟೈಮಿಗೆ ಬರ್ತಾರೆ. ಹೀಗೆ ಒಟ್ಟಿಗೆ ಸೇರಿದಾಗ ಮಾಡಲಿಕ್ಕೆ ನಮಗೆ ಒಳ್ಳೇದಾಗತ್ತೆ, ಬಿಕಾಸ್ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರ ಹತ್ರ ಆಗತ್ತೆ, ನಮ್ಮ ಹತ್ರನೂ ಆಗ್ಬೇಕಲ್ಲ ಅಂತ ಅನಿಸುತ್ತೆ. ಸೊ ನಾವು ಮಾಡ್ತಾ ಇದ್ವಿ ಇವತ್ತು ಕಾರ್ಡಿಯೋ. ಹೀಗೆ ಕಾರ್ಡಿಯೋ ಮಾಡಿದೆ ನಾನು ತುಂಬ ಸಮಯ ಆಗಿತ್ತು, ಅಂದರೆ ಒಟ್ಟಿಗೆ ಸೇರಿ. ನಾವು ಜಾಯಿನ್ ಆಗುವಾಗ ನಾವು ತುಂಬ ಜನ ಇದ್ವಿ, ಆಗ ಹೀಗೆ ಮಾಡ್ತಾ ಇದ್ವಿ. ಈಗ ಕಡಿಮೆನೆ. ನೆಕ್ಸ್ಟ್ ನಾನು ಡೈರೆಕ್ಟ್ ಲಂಚಿದು ವಿಡಿಯೋ ಇದು. ಅತ್ತೆ ಕಾಲ್ ಮಾಡಿ ಹೇಳಿದರು ಕೆಲಸಕ್ಕೆ ಬಂದಿದ್ದಾರೆ, ಲಂಚಿಗೆ ಏನಾದರೂ ತಗೊಂಡು ಬಾ ಅಂತ ಹೇಳಿ. ಮತ್ತೆ ನಾನು ತಗೊಂಡು, ಅತ್ತೆ ಮಾಡಿದ್ದು ನಾನು ತಗೊಂಡು ಬಂದೆ. ನೆಕ್ಸ್ಟ್ ನಾನು ಮತ್ತೆ ವಾಪಸ್ ಸಲೋನಿಗೆ ಬಂದೆ. ಸಲೋನಲ್ಲಿ ಬಂದು ಇವತ್ತು ನಾವು ಕ್ರಿಸ್ಮಸ್ ಟ್ರೀಯನ್ನು ಅಟ್ಯಾಚ್ ಮಾಡಲಿಕ್ಕಿದೆ. ಹೊಸದೊಂದು ಕ್ರಿಸ್ಮಸ್ ಟ್ರೀ ತಂದಿದ್ದೀವಿ. ಇವತ್ತು ಡೆಕೋರೇಷನ್ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡ್ವಿ. ಮೊನ್ನೆನೇ ತಂದಿದ್ದೆ, ನಾನು ನಿಮಗೆ ಹೇಳಿದ್ದೆ ಮಂಗಳೂರಿಂದ ಬರುವಾಗ ತಂದಿದ್ದೀನಿ ಅಂತ ಹೇಳಿ. ಇದು ಹೊಸದು ಕ್ರಿಸ್ಮಸ್ ಟ್ರೀ. ನಾನು ಲಾಸ್ಟ್ ಟೈಮ್ ಎಲ್ಲ ಕ್ರಿಸ್ಮಸ್ ಟ್ರೀ ಇಟ್ಟಿರಲಿಲ್ಲ, ತುಂಬ ಸ್ಟಾರ್ಸ್ಗಳೇ ಹಾಕ್ತಾ ಇದ್ವಿ. ಈ ಸಲ ನಿಮಗೆ ಗೊತ್ತಿರುವ ಹಾಗೆ ಹಸ್ಬೆಂಡಿದು ಕೈ ಸಹ ಆಪ್ರೇಷನ್ ಆಗಿರೋದ್ರಿಂದ ಅವರಿಗೆ ಮೇಲೆ ಹತ್ತಲಿಕ್ಕೆ ಕಷ್ಟ ಅಂತ ಹೇಳಿ ಈ ಪ್ಲ್ಯಾನ್ ಮಾಡಿದ್ವಿ. ಆದರೂ ಕೂಡ ಅವರು ಒಂದು ಸ್ಟಾರ್ ತಗೊಂಡೇ ಬಂದಿದ್ದಾರೆ. ನಾನು ತೋರಿಸಿದ್ದೆ ನಿಮಗೆ, ಏನು ಲೈಟಿಂಗ್ಸ್ ಇದು ಸ್ಟಾರ್ ಏನೋ ಒಂದು ತಗೊಂಡು ಬಂದಿದ್ದಾರೆ. ಆ ಸ್ಟಾರನ್ನು ಅವರೇ ಹಾಕಬೇಕಷ್ಟೇ. ನಾನು ಬೇಡ ಅಂತ ಹೇಳಿದ್ರು, ಅವ್ರು ಎತ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ಅವರು ಹಾಕಲಿಕ್ಕೆ ಬರ್ತಾರೆ. ಆ್ಯಕ್ಚುಲಿ ಅವ್ರು ಇವತ್ತು ಬಂದಿದ್ರು, ವಾಪಸ್ ಹೋಗಿದ್ದಾರೆ. ಆಗ ರಶ್ ಇತ್ತು ತುಂಬ. ಸೊ ಅವರು ಬಂದು ವೇಟ್ ಮಾಡಿ ಹೋದರು. ಈಗ ಫ್ರೀ ಆಗಿದೆ, ಬಟ್ ಫ್ರೀ ಆಗಿದ್ರು ವಾಪಸ್ ಬರಬೇಕಲ್ಲ ಅವರು ಅಂತ ಹೇಳಿ ನಾನು ಬೇಡ, ನಾಳೆ ಬೆಳಿಗ್ಗೆ ಇಟ್ಟಿದ್ರೆ ಆಯಿತು ಅಂತ ಹೇಳಿ. ಸೊ ಅವರು ಹೊರಟಿದ್ದಾರೆ ಈಗ. ಇವಳು ತಸ್ಲಿಮಾ ಅಂತ, ಇವಳು ನಮ್ಮ ನೆಕ್ಸ್ಟ್ ಶಾಪಲ್ಲಿ ವರ್ಕ್ ಮಾಡ್ತಾಳೆ. ಇನ್ಕಮ್ ಟ್ಯಾಕ್ಸ್ ಇದೇನು ಆಫೀಸ್ ಏನುಂಟು ಅಲ್ಲಿ ವರ್ಕ್ ಮಾಡ್ತಾಳೆ. ಇವಳು ಲಂಚ್ ಟೈಮಲ್ಲಿ ಯಾವತ್ತೂ ಕೂಡ ಇಲ್ಲಿ ಬರ್ತಾಳೆ. ಇವಳು ಅವರ ಬೆಸ್ಟ್ ಫ್ರೆಂಡ್, ನನ್ನದು ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು. ನಾವು ಶಾರ್ಟ್ ಮಾಡುವಾಗ ಮೊದಲೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರ್ತೀವಿ. ಮಧ್ಯಾಹ್ನ ಅವಳು ಲಂಚಿನ ಟೈಮಲ್ಲಿ ಬರ್ತಾಳೆ, ಲಂಚ್ ಆಗಿ. ಆಗ ನಾವು ಡಾನ್ಸ್ ಮಾಡುವಾಗ ಅಥವಾ ಯಾವುದಾದ್ರೂ ಶಾರ್ಟ್ ಮಾಡುವಾಗ ಅವಳು ನಮಗೋಸ್ಕರ ವಿಡಿಯೋ ತೆಗಿತಾಳೆ. ಮತ್ತು ನೆಕ್ಸ್ಟ್ ನಾವು ಇದನ್ನು ಸೆಟ್ ಮಾಡ್ತಾ ಇದ್ವಿ ಹ್ಯಾಂಗ್ ಮಾಡಲಿಕ್ಕೋಸ್ಕರ ಸಲೋನ್ನ ಒಳಗೆ. ಅದು ನೋಡಿದರೆ ಎಷ್ಟು ಮಾಡಿದ್ರು ನಮ್ಮ ಹತ್ರ ಬಿಡಿಸ್ಲಿಕ್ಕೇ ಆಗಿಲ್ಲ, ಅದು ಓಲ್ಡು, ಹೊಸದಲ್ಲ. ನೆಕ್ಸ್ಟ್ ನಮಗೆ ಕ್ಯಾರಲ್ ಸಿಂಗಿಂಗ್ ಇವತ್ತು ಮನೆಗೆ ಬರಲಿಕ್ಕಿತ್ತು. ನನಗೆ ಸ್ವಲ್ಪ ಲೇಟೇ ಆಗಿತ್ತು ಮನೆಗೆ ಬರುವಾಗ, ಆದರೂ ಕೂಡ ನಾನು ತುಂಬ ಫಾಸ್ಟಾಗಿ ಹೇಗಾದರೂ ಮಾಡಿ ಒಂದು ರೀಚ್ ಆದೆ. ಬಿಕಾಸ್ ಸ್ವಲ್ಪ ರಶ್ ಇತ್ತು ಬರುವಾಗ, ಸೊ ನನಗೆ ಲೇಟ್ ಆಯಿತು. ಮನೆಯಲ್ಲಿ ಕೂಡ ನೋಡ್ಬೋದು ನೀವು, ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಹೇಳಿದ್ವಿ ನಾವು ಮನೆಯಲ್ಲಿ ಸಹ ಮಾಡೋದು ಬೇಡ, ಒಂದು ಟ್ರೀ ಮಾತ್ರ ಸಾಕು ಮಗನಿಗೋಸ್ಕರ, ಬಟ್ ಅವರು ಕೇಳಲಿಲ್ಲ. ಅದರ ನಂತರ ಒಳಗೆ ಪ್ರೇಯರ್ ಮಾಡ್ತಾನೆ ಇದ್ರು. ಇದು ಪ್ರೇಯರ್ ವಿಡಿಯೋ. ನೆಕ್ಸ್ಟ್ ನಾವು ಜ್ಯೂಸ್ ಮತ್ತು ಸ್ನ್ಯಾಕ್ಸನ್ನು ಸರ್ವ್ ಮಾಡಿದ್ವಿ.
तुझे एकले नात शिकोंगेल्ले ना बात मेकओवर बाय रिया डिसोजा म्हणताचे ना ते येऊ ना याज तुझ्या बरी येऊ ना ते आज ये जास्त देणे हां मुझे गलत तो गेला गे मुझे समोन गेला यो ना तो असाने अय्यो सांगचन बारी हुशार हां बारी म्हणा बारी हुशार किती जाणी काले काल रे या प्रायारनी आऊ त्या प्रायर करनाली पुरा करनाल रे किती जाणी या सोबीत गुटमाक नाताळाचे गीत गाऊन ನೆಕ್ಸ್ಟ್ ಅವರು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಬಟ್ ನನಗೆ ವಿಡಿಯೋ ಆಡಿಯೋ ಹಾಕುವಾಗೆ ಇಲ್ಲ, ಸೊ ನಾನು ಆಡಿಯೋವನ್ನು ಆಫ್ ಮಾಡಿ ಹಾಕ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗಿತ್ತು ಡಾನ್ಸ್, ಬಟ್ ಆಡಿಯೋ ಹಾಕುವಾಗೆ ಇಲ್ಲ. ಇದು ವಾಯ್ಸ್ ಏನುಂಟು, ಅವಳು ರಿಯಾ ನನ್ನ ಸ್ಟೂಡೆಂಟ್. ಅವಳು ಈ ಸಲ ಸೆಂಟಾ ಕ್ಲಾಸ್ ಆಗಿ ಬಂದಿದ್ಲು. ನನಗೇನೆ ಗೊತ್ತಿರಲಿಲ್ಲ ಅವಳು ಬಂದದ್ದು, ಅವಳಂತ ನನಗೆ ಗೊತ್ತೇ ಇರಲಿಲ್ಲ. ಅವಳು ಯಾವಾಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಗ ನನಗೆ ಗೊತ್ತಾಗ್ತದ್ದು ಅವಳು ರಿಯಾ ಅಂತ. ಪಾಪ ಅದರಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟಿಂಗ್ ಮಾಡಿ ಕೊಟ್ಟು ಹೋದ್ಲು. ತುಂಬಾನೇ ಯೂತ್ಸ್ಗಳು ಬಂದಿದ್ರು. ಪಾಪ ಈಗ ಸಹ ಮಾಡ್ತಾರೆ, ಅವರ ಟೈಮ್ ತಗೊಂಡು ಕಾಲೇಜಿಗೆ ಹೋಗುವವರು ಕಾಲೇಜಿಗೆ ಹೋಗಿ, ವರ್ಕಿಗೆ ಹೋಗುವವರು ವರ್ಕಿಗಿಂದ ಬಂದು ಹೋಗೋದು. ಹಾರ್ಡ್ ವರ್ಕೇ ಅದು, ಬಿಕಾಸ್ ನೈಟ್ ಲೇಟ್ ಆಗತ್ತೆ, ಆದರೂ ಕೂಡ ಅವರು ಮಾಡ್ತಾರೆ. ಈ ಥರ ಟ್ರಕ್ಕಲ್ಲಿ ಬಂದು ಒಬ್ಬೊಬ್ಬರ ಮನೆಗೆ ಹೋಗಿ ನೆಕ್ಸ್ಟ್ ಅವರಿಗೆ ಲೇಟೇ ಆಗತ್ತೆ ಮನೆಗೆ ಹೋಗುವಾಗ. ಬಟ್ ಗ್ರೇಟ್, ಅವರು ಈಗ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಚಿಕ್ಕ ಇರುವಾಗ ಹೋಗ್ತಿದ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಹಸ್ಬೆಂಡ್ ಬಂದು ಈಗ ಸ್ಟಾರ್ ಹಾಕ್ತಾ ಇದ್ದಾರೆ. ಅವರು ಮತ್ತೆ ರಶ್ ಇದ್ರೆ ಕಷ್ಟ ಅಂತ ಹೇಳಿ ಬೆಳಿಗ್ಗೆ ನನ್ನ ಜೊತೆಗೇನೆ ಬಂದಿದ್ರು. ಈಗ ಅವರು ಸ್ಟಾರ್ ಹಾಕಿ ಕೊಡ್ತಾ ಇದ್ದಾರೆ. ಅವರ ಕೈ ನೋಡ್ಬೋದು ನೀವು, ಒಂದು ಕೈ ಫುಲ್ ಅವ್ರದ್ದು ನಾರ್ಮಲ್ ಅದು ಮೇಲೆ ಹೋಗತ್ತೆ. ಇದೇನುಂಟು ಇನ್ನೊಂದು ಲೆಫ್ಟ್ ಹ್ಯಾಂಡ್, ಅವರು ಅರ್ಧ ಮಾಡಬಹುದು, ಅದರ ಮೇಲೆ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗತ್ತೆ. ನೆಕ್ಸ್ಟ್ ನಾನು ಮನೆಗೆ ಲಂಚಿಗೆ ಹೋದೆ. ಇವತ್ತು ಲಂಚಿಗೆ ಚಿಕನ್. ನಾವು ಆಲ್ಮೋಸ್ಟ್ ಆಲ್ವೇಸ್ ಯಾವತ್ತೂ ಕೂಡ ನಾನ್ ವೆಜ್ ಪ್ರೇಮಿಗಳೇ. ಸೊ ಊಟ ಮಾಡಿ ನನಗೆ ಒಂದು ಮೇಕ್ ಓವರಿಗೆ ಹೋಗಲಿಕ್ಕೆ ಉಂಟು. ಸೊ ನಾನು ಊಟ ಮಾಡಿ ಮತ್ತೆ ನೀತಾ ಸಲೋನಿಂದಾನೇ ಬರ್ತಾಳೆ. ನಾನು ಬ್ಯಾಗನ್ನೆಲ್ಲ ಎತ್ಕೊಂಡು ಆಲ್ರೆಡಿ ಬಂದಿದ್ದೀನಿ. ಅವಳು ಆಟೋದಿಂದ ಕೊಲ್ಪೆದ ಬೈಲಿಗೆ ಬರಲಿಕ್ಕೆ ಹೇಳಿದ್ದೀನಿ, ಬಿಕಾಸ್ ನಮಗೆ ಕೊಲ್ಪೆದ ಬೈಲಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಅಲ್ಲಿಂದ. ಸೊ ಈಗ ಮಧ್ಯಾಹ್ನದ್ದು ಮೇಕ್ ಓವರ್ ನಮಗೆ, ಅಂದರೆ ಅವರಿಗೆ ಈವ್ನಿಂಗ್ ಬ್ಲೆಸ್ಸಿಂಗ್ ಉಂಟು ಬೇಬಿಗೆ, ನೇಮಿಂಗ್ ಸೆರೆಮನಿ. ನಾಳೆ ಅವರಿಗೆ ಫಂಕ್ಷನ್. ಸೊ ನಾಳೆಗೆ ಸಹ ಕೂಡ ಅಲ್ಲಿ ನಾವು ಹೋಗಬೇಕು ರೆಡಿ ಮಾಡಲಿಕ್ಕೆ. ಸೊ ಈಗ ನಾವು ಆ್ಯಕ್ಟಿವಾದಲ್ಲಿ ಹೋಗೋದು. ಈಗ ಎಲ್ಲ ಕಡೆ ಡಬಲ್ ಹೆಲ್ಮೆಟ್ ಕಂಪಲ್ಸರಿ ಆಗಿದೆ, ಸೊ ನೀತು ಹಾಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ತೆಗೆದದ್ದು ಎಲ್ಲ ಆಗಿದ್ದ ನಂತರ ಮೇಕ್ ಓವರ್. ಪ್ಯಾಕಿಂಗೇ ದೊಡ್ಡ ಕೆಲಸ, ನಾನು ಹೇಳುವ ಹಾಗೆ ಯಾವತ್ತೂ ಕೂಡ. ಇವರೊಬ್ಬರು ರೆಡಿ ಆದದ್ದು ನಮ್ಮಿಂದ. ಇವರು ಬೇಬಿದು ಗ್ರ್ಯಾಂಡ್ ಮದರ್. ಇವರು ಕೂಡ ಖುಷಿಯಾದರು. ಅವರಿಗೆ ಸೀರೆ, ಹೇರ್ ಸ್ಟೈಲ್, ಮೇಕಪ್ ಎಲ್ಲನೂ ಇಷ್ಟ ಆಯಿತು. ಇವರು ಇನ್ನೊಂದು ಗ್ರ್ಯಾಂಡ್ ಮದರ್ ಅವ್ರದ್ದು. ಇವರಿಗೆ ಕೂಡ ಇಷ್ಟ ಆಯಿತು. ಇವರು ಬೇಬಿದು ಮಾಮ್. ತುಂಬಾ ಫ್ರೆಂಡ್ಲಿ ಇದ್ದರು. ಒಳ್ಳೆ ಖುಷಿ ಆಯಿತು ನಮಗೆ ಕೂಡ ಹೋಗಿ. ನೆಕ್ಸ್ಟ್ ನಾವು ಸಲೋನಿಗೆ ಬಂದ್ವಿ, ಬ್ಯುಸಿ ಇತ್ತು. ಅದರ ನಂತರ ಇವನು ಮಡಂತಿಯರಿಗೆ ಹೇರ್ ಕಟಿಂಗಿಗೆ ಅಂತ ಬಂದಿದ್ದ. ಇವನು ನನಗೆ ಅಲ್ಲಿ ನೋಡಿ ಮಮ್ಮ ಇದು ಬೇಕು ಗೋಬಿ ಮಂಚೂರಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಸೊ ಇವತ್ತು ಅವನಿಗೆ ತೆಗಿಸಿಯೇ ಕೊಡಬೇಕಾಯಿತು. ಅವನಿಗೆ ಇದೆಲ್ಲ ಭಾರಿ ಇಷ್ಟ. ಅದೆಲ್ಲ ನಾವು ಅವನಿಗೆ ಬಾಯಿಗೆ ಕೊಡಬೇಕಂತನೇ ಇಲ್ಲ. ನೋಡಿ ಅವನು ಹೇಗೆ ತಗೊಂಡು ತಿಂತಾ ಇದ್ದಾನೆ. ಅದು ಪ್ಲೇಟ್ ಸಹ ಫುಲ್ ಮುಗಿಸ್ತಾನೆ ಅವನು. ಮನೆದು ಊಟ ಎಲ್ಲ ಅವರಿಗೆ ಆಗಿ ಬರೋದಿಲ್ಲ ಅಲ್ಲ. ಶಾಪಿನವ್ರ ಹತ್ರ ನನಗೆ ಒಂದು ಫಾಗ್ ಕೊಡ್ಬೋದಂತ ಕೇಳ್ತಾ ಇದ್ದ. ಮತ್ತೆ ಅವನಿಗೆ ಅವರು ಒಂದು ಕಡ್ಡಿ ಕೊಟ್ಟಿದ್ರು. ಮತ್ತೆ ನಾನು ಮತ್ತೆ ಹಸ್ಬೆಂಡ್ ಒಂದು ಸೇವ್ ಪುರಿ ತಗೊಂಡ್ವಿ. ನೆಕ್ಸ್ಟ್ ನಾವು ಪಾರ್ಸಲ್ ಮಾಡಿ ನೀತನಿಗೆ ತಗೊಂಡು ಬಂದ್ವಿ, ಮತ್ತೆ ಅತ್ತೆಗೆ ಸಹ. ಅಲ್ಲಿ ಸಹ ಬಂದು ಅವ್ರದ್ದು ಪ್ಲೇಟಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದ. ತಿಂದಿಲ್ಲ ಅವನು ಮನೆಗೆ ಬಂದು. ಆಸೆ ಅಲ್ಲ ಮಕ್ಕಳಿಗೆ, ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನನಗೆ ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಪ್ಲೀಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ.